Hello everyone, welcome to Sನ್ಮಾರ್ಗ ಕ್ಲಾಸಸ್. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 26ನೇ ಪ್ರಶ್ನೆ. ಮಳೆ ನೀರನ್ನು ಸಂಗ್ರಹಿಸಿ ಅದರಲ್ಲಿ ಕಾಂತಸೂಜಿ ಇರುವ ಪರೀಕ್ಷಕವನ್ನು ಇರಿಸಿ ವಿದ್ಯುತ್ ಪ್ರವಹಿಸಲಾಗಿದೆ. ಆಗ ಕಾಂತಸೂಜಿಯಲ್ಲಿ ವಿಚಲನೆ ಕಂಡು ಬರುವುದು ಏಕೆ? ವಿವರಿಸಿ. ಈಗ ಮಳೆ ನೀರಿನಲ್ಲಿ ಯಾವುದೇ ರೀತಿಯ ಲವಣಗಳು ಕರಗಿರುವುದಿಲ್ಲ ಅಂತ ನಾವು ಓದಿದ್ದೇವೆ ಅಲ್ವಾ? ಆದ್ರೂ ಇಲ್ಲೇನ್ ಹೇಳ್ತಿದ್ದಾರೆ, ನಾನು ಮಳೆ ನೀರನ್ನ ಸಂಗ್ರಹಿಸಿ ಅದರಲ್ಲಿ ಕಾಂತಸೂಜಿ ಇರುವಂತಹ ಪರೀಕ್ಷಕವನ್ನ ಇರಿಸಿ ನೋಡಿದ್ರೆ ಅದರಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇರುವಂತದ್ದು ಗೊತ್ತಾಗ್ತಾ ಇದೆ. ಕಾಂತಸೂಜಿ ವಿಚಲನೆ ಕಂಡು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹೇಗೆ ಸಾಧ್ಯ? ಯಾಕೆಂದ್ರೆ ಮಳೆ ನೀರು ಉಪ್ಪು ಮತ್ತು ಇತರ ಕಲ್ಮಶಗಳನ್ನು ಕರಗಿಸಿಕೊಳ್ಳುವುದರಿಂದ ವಿದ್ಯುತ್ತನ್ನು ತನ್ನ ಮೂಲಕ ಹರಿಯಬಿಡುತ್ತದೆ. ಇದರಿಂದ ಕಾಂತಸೂಜಿಯಲ್ಲಿ ವಿಚಲನೆ ಕಂಡುಬರುವುದು. ಮಳೆ ನೀರು ಉಪ್ಪು ಮತ್ತೆ ಬೇರೆ ಬೇರೆ ಕಲ್ಮಶಗಳನ್ನ ಕರಗಿಸಿಕೊಡುತ್ತದೆ. ಈಗ ವಾತಾವರಣದಲ್ಲಿ ಸಲ್ಫರ್ನ ಆಕ್ಸೈಡ್ಗಳಿರುತ್ತೆ, ನೈಟ್ರೋಜನ್ ಆಕ್ಸೈಡ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಇವು ಮಳೆ ನೀರಿನಲ್ಲಿ ವಿಲೀನವಾಗಿ ಸಲ್ಫ್ಯೂರಿಕ್ ಆಮ್ಲವಾಗಿ, ನೈಟ್ರಿಕ್ ಆಮ್ಲವಾಗಿ, ಕಾರ್ಬೋನಿಕ್ ಆಮ್ಲವಾಗಿ ಬದಲಾಗುತ್ತೆ. ನಿಮಗ್ ಗೊತ್ತು, ಆಮ್ಲಗಳು ವಿದ್ಯುತ್ತನ್ನ ತಮ್ಮ ಮೂಲಕ ಹರಿಲಿಕ್ಕೆ ಅನುವು ಮಾಡಿಕೊಡ್ತವೆ ಅಲ್ವಾ? ವಿದ್ಯುತ್ತನ್ನ ಹರಿಲಿಕ್ಕೆ ಬಿಡ್ತವೆ. ಹಾಗಾಗಿ ಈ ಮಳೆ ನೀರೇನಿದೆ ಇದು ಬೇರೆ ಬೇರೆ ರೀತಿಯ ಕಲ್ಮಶಗಳನ್ನ ಕರಗಿಸಿಕೊಳ್ಳುವುದರಿಂದ ವಿದ್ಯುತ್ ವಾಹಕವಾಗಿ ವರ್ತಿಸುತ್ತೆ. ಹಾಗಾಗಿ ಇದು ಮಳೆ ನೀರು ತನ್ನ ಮೂಲಕ ವಿದ್ಯುತ್ ಹರಿಲಿಕ್ಕೆ ಬಿಡುತ್ತೆ. ತನ್ನ ಮೂಲಕ ವಿದ್ಯುತ್ ಹರಿಲಿಕ್ಕೆ ಬಿಡುತ್ತೆ. ಆದ್ದರಿಂದ ನಿಮಗೆ ಗೊತ್ತಿದೆ, ಇಲ್ಲಿ ವಿದ್ಯುತ್ ಹರಿದಿದೆ ಅಂದ್ರೆ ಇಲ್ಲಿ ಕಾಂತಸೂಜಿಯಲ್ಲಿ ವಿಚಲನೆ ಕಂಡು ಬರುತ್ತೆ. ಹರಿಯುತ್ತಿರುವಂತಹ ವಿದ್ಯುತ್ ವಾಹಕದ ಸುತ್ತ ಕಾಂತಕ್ಷೇತ್ರ ಉಂಟಾಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ವಿದ್ಯುತ್ ವಾಹಕದ ಸುತ್ತ ಅಂದ್ರೆ ಯಾವುದು ವಿದ್ಯುತ್ತನ್ನ ಹರಿಸ್ತಾ ಇದೆ, ವಿದ್ಯುತ್ ಹರಿತಾ ಇದ್ರೆ ಆ ವಾಹಕದಲ್ಲಿ ಅದರ ಸುತ್ತ ಕಾಂತಕ್ಷೇತ್ರ ಉಂಟಾಗಿರುತ್ತೆ. ಹಾಗಾಗಿ ಇಲ್ಲಿ ಕಾಂತಸೂಜಿಯಲ್ಲಿ ವಿಚಲನೆ ಕಂಡು ಬರುತ್ತೆ. ಥ್ಯಾಂಕ್ ಯು.